ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಕ್ಷಿತಾ. ಇವತ್ತು ನಾವು ರೇಸ್ ಕೋರ್ಸ್ ಹತ್ರ ಇರುವ ರೆನೋಸೆನ್ಸ್ ಹೋಟೆಲಿಗೆ ಅಂದರೆ 5 ಸ್ಟಾರ್ ಹೋಟೆಲಿಗೆ ಬಂದಿದ್ದೀವಿ. ಯಾಕಂದರೆ ಇವತ್ತು ನನ್ನ ಸಿಸ್ಟರಿದು ಸೆಕೆಂಡ್ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡೋಣ ಅಂತ ಸಿಂಪಲ್ಲಾಗಿ ಎಲ್ಲರನ್ನೂ ಇನ್ವೈಟ್ ಮಾಡಿಲ್ಲ, ಬರೀ ಕ್ಲೋಸ್ ಯಾರಿದ್ದಾರೆ ಹಾಗೆ ಫ್ಯಾಮಿಲಿ ಇಬ್ಬರೇ ಅಪ್ಪ ಅಮ್ಮ ಆ ಥರ ಫ್ಯಾಮಿಲಿ ಸ್ವಲ್ಪ ಜನನೇ ನಾವು ಇನ್ವೈಟ್ ಮಾಡಿ ಪಾರ್ಟಿ ಮಾಡಿದ್ದೀವಿ. ಇದು ಹೋಟೆಲ್ ಬಂದುಬಿಟ್ಟು ರೇಸ್ ಕೋರ್ಸ್ ಹತ್ರ ಇದೆ. ತುಂಬಾ ಚೆನ್ನಾಗಿದೆ. ಫುಡ್ಡಿಂದ ಹಿಡಿದು ಹಾಗೆ ಎಂಟ್ರೆನ್ಸಿಂದ ಹಿಡಿದು ಇಲ್ಲಿ ವಾಕಿಂಗ್ ಏರಿಯಾ ತುಂಬಾ ಚೆನ್ನಾಗಿದೆ. ನಾವು ಬಂದಿರೋದು ಇವಾಗ 7 ಆಗಿದೆ, 7:30 ಆಗಿದೆ. ಹಾಗೆ ವೆದರ್ ಕೂಡ ಇವತ್ತು ತುಂಬಾ ಚೆನ್ನಾಗಿದೆ. ಇಲ್ಲಿ ಪಾರ್ಟಿ ಮಾಡೋಕ್ಕೆ ಇಲ್ಲಿ ಸ್ವಲ್ಪ ಡೆಕೋರೇಷನ್ ಕೂಡ ಮಾಡಿದ್ದಾರೆ, ನೋಡ್ಬೋದು. ಇಲ್ಲಿ ತುಂಬಾ ಚೆನ್ನಾಗಿದೆ. ವೆದರ್ ಬಂದುಬಿಟ್ಟು ಇವತ್ತು ತುಂಬ ಚೆನ್ನಾಗಿದೆ. ತುಂಬ ಕೋಲ್ಡ್ ಇದೆ ಹೊರಗಡೆ, ಗೊತ್ತಲ್ಲ ಬ್ಯಾಂಗ್ಳೂರ್ ವೆದರ್ ಹೇಗಿದೆ ಅಂತ. ತುಂಬ ಗಾಳಿ ಬರ್ತಾ ಇದೆ. ಈ ಟೈಮಲ್ಲಂತೂ ಪಾರ್ಟಿ ಮಾಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಬಂದಿದ್ದಾರೆ, ಇನ್ನೂ ಸ್ವಲ್ಪ ಜನ ಬರಬೇಕು, ಒಂದು 30 ಮೆಂಬರ್ಸ್ ತನಕ ಇದ್ದಾರೆ ಅಷ್ಟೇ. ತುಂಬ ಜಾಸ್ತಿ ಎಲ್ಲರೂ ಇನ್ವೈಟ್ ಮಾಡಿಲ್ಲ. ಫ್ಯಾಮಿಲಿ ಅಂದರೆ ಮಂಗಳೂರಿಂದ ಬೆಂಗಳೂರಿಗೆ ಬರೋದು ತುಂಬಾ ಕಷ್ಟ. ಹಾಗೆ ಅಪ್ಪ ಅಮ್ಮ ಮತ್ತು 1-2-3 ಜನ ಮಂಗಳೂರಿಂದ ಬಂದಿದ್ದಾರೆ ಅಷ್ಟೇ, ಬಾಕಿ ಎಲ್ಲ ಬೆಂಗಳೂರಿನವರೇ. ಹಾಗೆ ಇಲ್ಲಿ ನೋಡಿ ಡೆಕೋರೇಷನ್ ಎಲ್ಲ ರೆಡಿ ಆಗಿದೆ. ಇವಾಗ ಇಬ್ಬರು ಬರಬೇಕು, ಸೊ ಅವರಿಗೋಸ್ಕರ ವೇಟಿಂಗಲ್ಲಿದ್ದೀವಿ. ಡೆಕೋರೇಷನ್ ಅಂತೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪಿಯು ಅಂತೂ ತುಂಬಾ ಎಂಜಾಯ್ ಮಾಡ್ತಿದ್ದಾಳೆ. ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾಳೆ. ಯಾಕಂದರೆ ವೆಹಿಕಲ್ಸ್ ಒಳಗಡೆ ಬರಲ್ಲ ಅಲ್ವಾ, ಸೊ ಬಿಟ್ಟಿದ್ದೀವಿ ಆ ಕಡೆ ಹೋಗಲಿ ಅಂತ. ಸೊ ಆಟಾಡ್ತಾ ಇದ್ದಾಳೆ. ಹಾಗೆ ಇದ್ರ ಒಳಗಡೆ ಬಂದುಬಿಟ್ಟು ರೆಸ್ಟೋರೆಂಟ್. ನಾವು ಫಸ್ಟ್ ಕೇಕ್ ಕಟ್ ಮಾಡಿಬಿಟ್ಟು ಆಮೇಲೆ ಊಟ ಮಾಡ್ತೀವಿ. ಸೊ ಇವಾಗ ಫೋಟೋಸ್ ಎಲ್ಲ ತೆಗಿತಿದ್ದೀವಿ. ಎಲ್ಲರೂ ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ. ಸೊ ಎಲ್ಲರೂ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ. ಅದರಲ್ಲೂ ತಂಗಿ ಅಂತೂ ಇನ್ನೂ ಚೆನ್ನಾಗಿ ಕಾಣ್ತಾ ಇದ್ದಾಳೆ. ಅಜ್ಜಿ ಯಾವಾಗ ಮನೆಗೆ ಹೋಗೋದಂತ ಕಾಯ್ತಿದ್ದಾರೆ, ಯಾಕಂದರೆ ಚಳಿ ಅವ್ರಿಗೆ ಆಗಲ್ಲ. ಅಂದರೆ ಮಂಗಳೂರು ಮತ್ತು ಬೆಂಗಳೂರು ಚಳಿ ಅಂದರೆ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಸೊ ಅಲ್ಲಿಂದ ಬಂದು ಇಲ್ಲಿ ಅವರಿಗೆ ಇರೋದಂದರೆ ಕಷ್ಟನೇ. ಹಾಗೆ ಇನ್ನು ಕೇಕಿಗೋಸ್ಕರ ವೇಟಿಂಗ್. ಫೈನಲಿ ಕೇಕ್ ರೆಡಿ. ಅದು ಜಸ್ಟ್ ಬೇಕಿದ್ದಂದರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ನನಗಂತೂ ಇಷ್ಟ. ನಾವು ಯಾವುದಾದ್ರು ಬರ್ಡೇ ಪಾರ್ಟಿಗೆಲ್ಲ ಇದ್ದರೆ ಜಸ್ಟ್ ಬೇಕಿಂದನೇ ಕೇಕ್ ತೊಗೊಂಡು ಬರ್ತೀವಿ. ಸೊ ಇವತ್ತು ಪ್ರಕಾಶ್ ಮತ್ತು ಅರ್ಪಿತಂದು ಕೇಕ್ ರೆಡಿ. ಇನ್ನು ಕೇಕ್ ಕಟ್ ಮಾಡೋದು, ಆಮೇಲೆ ಊಟ. ಸೊ ಅದಕ್ಕಿಂತ ಮುಂಚೆ ಫೋಟೋಸ್ ಎಲ್ಲ ತೊಗೊಳ್ತಾ ಇದ್ದೀವಿ, ಯಾಕಂದರೆ ಇನ್ನೂ ಒಬ್ಬರು ಫ್ರೆಂಡ್ ಬರಬೇಕು ಅವ್ರದ್ದು. ಸೊ ಅಷ್ಟು ತನಕ ಫೋಟೋ ಆದರೂ ತೊಗೊಳ್ಳೋಣ ಅಂತ. ಪಿಯು ಅಪ್ಪನ ಜೊತೆ ಆಟಾಡ್ತಾ ಇದ್ದಾಳೆ. ಇಲ್ಲಾಂದರೆ ನನ್ನ ಜೊತೆ ಹೊರಗಡೆ ಬಂದರೆ ನಾನಿಲ್ಲಾದರೆ ಅವಳ ಡ್ಯಾಡಿಗೆ ಬೇಕು. ಬಟ್ ಇವತ್ತು ಎಂಜಾಯ್ ಮಾಡ್ತಾ ಇದ್ದಾಳೆ. ಅವಳಿಗೆ ಫೋಟೋ ತೆಗೆಯುವುದಂದರೆ ತುಂಬಾ ಇಷ್ಟ. ಬಂದು ನೋಡಿ ಈ ಥರ ಎಲ್ಲ ಆ್ಯಕ್ಷನ್ ಮಾಡ್ತಾ ಇದ್ದಾಳೆ. ಲಾಸ್ಟ್ ಇಯರ್ ನಾವು ಮಂಗಳೂರಲ್ಲಿ ಮಾಡಿದ್ವಿ. ಅವಳದು ಫಸ್ಟ್ ಇಯರ್ ಗ್ರ್ಯಾಂಡ್ ಆಗಿತ್ತು. ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಬಂದಿದ್ದರು. ಬಟ್ ಇಲ್ಲಿ ಬರೀ ಪ್ರಕಾಶ್ ಅವ್ರದ್ದು ಫ್ರೆಂಡ್ಸ್ ಹಾಗೆ ನಮ್ಮದು ಫ್ಯಾಮಿಲಿ ಅಷ್ಟೇ. ಬಟ್ ಚೆನ್ನಾಗಿತ್ತು, ತುಂಬಾ ಎಂಜಾಯ್ ಮಾಡಿದ್ವಿ ನಾವು. ಪಾರ್ಟಿ ಮಾಡಲಿಕ್ಕಂತೂ ಇಲ್ಲಿ ಅರೇಂಜ್ ಮಾಡಿರೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರು. ಹಾಗೆ ಫುಡ್ ಕೂಡ ತುಂಬಾ ಚೆನ್ನಾಗಿತ್ತು. ಬಫೆ ಸಿಸ್ಟಮ್ ಆಗಿರೋದ್ರಿಂದ ಯಾವುದು ಬೇಕಾದರೂ ತಿನ್ಬೋದಿತ್ತು, ಬಟ್ 1-2 ತಿನ್ನಬೇಕಾದ್ರೂ ಸಾಕಾಗಿತ್ತು. ಸೊ ಎಲ್ಲರೂ ಎಲ್ಲ ವಿಶ್ ಮಾಡ್ತಿದ್ದಾರೆ ಇವಾಗ.
ಸೆಕೆಂಡ್ ಆ್ಯನಿವರ್ಸರಿ ಇನ್ನೂ ಚೆನ್ನಾಗಿರಲಿ, ಅವರು ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ನಂದು ಅಜ್ಜಿ, ಅಪ್ಪ, ಅಮ್ಮ ಎಲ್ಲರೂ ಇವಾಗ ಸ್ವೀಟ್ ಕೊಟ್ಟು ಅವರಿಗೆ ಆಶೀರ್ವಾದ ಕೂಡ ಮಾಡ್ತಿದ್ದಾರೆ ಚೆನ್ನಾಗಿರಲಿ ಅಂತ. ಹಾಗೆ ಇರಲಿ, ಅವ್ರು ಹೇಳಿದ ಹಾಗೆ ಆಗಲಿ. ನಾನು ನಮ್ಮ ಫ್ಯಾಮಿಲಿ ಅಂತೂ ಕೇಕಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ಲು. ಅವಳು ಕೇಕ್ ಅಂದರೆ ತುಂಬಾ ಇಷ್ಟ, ಸ್ವೀಟ್ ಅಂದರೆ ತುಂಬಾ ಇಷ್ಟ ಅವಳಿಗೆ. ಸೊ ಎಲ್ಲ ಕೇಕ್ ಕಟ್ಟಿಂಗ್ ಮಾಡಿ ಆದಮೇಲೆ ಇನ್ನು ಊಟಕ್ಕೆ ರೆಡಿ ಆಗ್ತಾಯಿದ್ದೀವಿ. ಒಂದ್ಸಲ ಹೋಗಿ ಊಟ ಮಾಡೋಣ ಅಂತ. ಅಂದರೆ ಇವಾಗಲೇ 9:30 ಆಗ್ತಾ ಬಂತು. ಇನ್ನು ಊಟ ಮಾಡಿ ಮನೆಗೆ ಹೋಗ್ಬೇಕಾದಂತೆ 11 ತನಕ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಬಟ್ ಬರಬೇಕಾದ್ರೆ ತುಂಬಾ ಟ್ರಾಫಿಕ್ ಇತ್ತು ಇವತ್ತು. ಅಂದರೆ ನೈಟ್ 7:30 8 ಅಂದರೆ ಟ್ರಾಫಿಕ್ ಫುಲ್ ಇರುತ್ತೆ, ಫುಲ್ ಜಾಮ್ ಆಗಿರುತ್ತೆ. ಸೊ ಇವಾಗ ಹೋಗಬೇಕಾದ್ರೆ ಈಸಿ ಆಗುತ್ತೆ, ಯಾಕಂದರೆ ಇರಲ್ಲ. ಬೇಗ ಇಲ್ಲಿಂದ ಒಂದು 15-20 ಮಿನಿಟ್ಸ್ ಬೇಕಾಗುತ್ತೆ ಮನೆಗೆ ರೀಚ್ ಆಗಲಿಕ್ಕೆ. ಸೊ ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. 100 ಐಟಮ್ಸ್ ಏನೋ ಇದೆ, ಬಟ್ ಅಷ್ಟು ಯಾರು ಟೇಸ್ಟ್ ಮಾಡಲಿಕ್ಕೂ ಆಗಲ್ಲ. ಆದರೆ ನಾನು ಫುಡ್ ತೊಗೊಂಡೆ, ನೂಡಲ್ಸ್ ಮತ್ತು ಫ್ರೈಡ್ ರೈಸ್ ಆ ಥರ ಎಲ್ಲ ತೊಗೊಂಡಿದ್ದೀನಿ. ಎಲ್ಲ ಫುಡ್ ಟೇಸ್ಟ್ ಮಾಡಿದರೆ ತುಂಬಾ ಚೆನ್ನಾಗಿತ್ತು. ನಿಜವಾಗ್ಲೂ ಕೇಕಿಂದ ಹಿಡಿದು ತುಂಬ ಅಷ್ಟು ವೆರೈಟೀಸ್ ಇತ್ತು, ಒಂದೇ ಅಂತ ಅಲ್ಲ. ಸ್ವೀಟಲ್ಲಿ ಡಿಫ್ರೆಂಟ್, ರಸಗುಲ್ಲ, ಗುಲಾಬ್ ಜಾಮೂನ್, ಕೇಕ್ ನೋಡಿ, ಮಕ್ಕಳಿಗೆ ಬೇಕಾಗಿರುವಂಥದ್ದು ಎಲ್ಲನೂ ಇಲ್ಲಿ ಇಟ್ಟಿದ್ದಾರೆ. ನಂದು ಸಹನಗಂತೂ ತುಂಬಾ ಇಷ್ಟ ಆಯಿತು. ಇಲ್ಲಿ ಡಿಫ್ರೆಂಟ್ ಕೇಕ್ ಇದೆ, ಪೇಸ್ಟ್ರೀಸ್ ಆ ಥರ ಎಲ್ಲನೂ ಇದೆ. ಹಾಗೆ ನಾವು ಮಂಗಳೂರಲ್ಲಿ ಉಪ್ಪು ನೀರಲ್ಲಿ ಹಾಕಿಟ್ಟಿರ್ತೀವಿ, ಅಂದರೆ ಸಾಲ್ಟ್ ವಾಟ್ರಲ್ಲಿ ಈ ಥರ ಏನು ಕುಕುಂಬರ್ ಅಲ್ಲ, ಕ್ಯಾರೆಟ್, ಆಮೇಲೆ ಮ್ಯಾಂಗೋ ಆ ಥರ ಎಲ್ಲ ಇಲ್ಲಿ ಇಟ್ಟಿದ್ದಾರೆ. ಬೀಟ್ರೂಟ್ ಕೂಡ ಹಾಕಿಟ್ಟಿದ್ದಾರೆ. ಸೊ ಎಲ್ಲ ಟೇಸ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿತ್ತು. ಹಾಗೆ ಚಿಕನ್ ಬಿರಿಯಾನಿ, ವೆಜ್ಜೂ ಇತ್ತು, ಪನ್ನೀರ್ ಚಿಲ್ಲಿ, ಫಿಶ್ ಚಿಲ್ಲಿ ಎಲ್ಲ ಇತ್ತು. ಸೊ ತುಂಬಾ ನಿಜವಾಗ್ಲೂ ಎಂಜಾಯ್ ಮಾಡಿದ್ವಿ. ಹಾಗೆ ಪಾರ್ಟಿ ಕೂಡ ತುಂಬಾ ಚೆನ್ನಾಗಿ ಆಯಿತು. ಸೊ ಇವಾಗ ಮನೆಗೆ ಹೋಗ್ತಿದ್ದೀವಿ. ಟಾಟಾ, ಬಾಯ್.